Hello friends, welcome to my channel She World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ವಿಡಿಯೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಇನ್ ಪ್ರಿನ್ಸಸ್ ಕಟ್ ಪೀಸಸ್ ಎರಡು ತಗೊಂಡಿದ್ದೀನಿ. ಅದನ್ನ ನಾನು ಫ್ಯಾಬ್ರಿಕ್ ಅಂದ್ರೆ ಫಸ್ಟ್ ನಾನು ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಏನ್ ಮೆಟೀರಿಯಲ್ ಮಾಡೋದು ಬೇಡ. ಓಕೆನಾ? ಸೊ ಪ್ಯಾಟರ್ನ್ ಇಟ್ಬಿಟ್ಟು ನೋಡಿ ಯಾವ ಪ್ಲೇಸ್ ಅಲ್ಲಿ ಅದು ಫಿಟ್ ಆಗುತ್ತೆ. ಸೊ ಪ್ಯಾಟರ್ನ್ ಇರೋದ್ರಿಂದ ನಮ್ಗೆ ಏನಂತ ಹೇಳಿದ್ರೆ, ಪೇಪರ್ ಪ್ಯಾಟರ್ನ್ ಇರೋದ್ರಿಂದ ವಿ ಕ್ಯಾನ್ ಸೇವ್ ಮ್ಯಾಕ್ಸಿಮಮ್ ಫ್ಯಾಬ್ರಿಕ್. ಬಟ್ಟೆನ ಮ್ಯಾಕ್ಸಿಮಮ್ ಉಳಿಸ್ಕೋಬಹುದು. ಎಲ್ಲಿ ಇಟ್ರೆ ನಮಗೆ ಬಟ್ಟೆ ಉಳಿಯುತ್ತೆ ಅಂತ ನೋಡ್ಕೊಂಡು. ಓಕೆನಾ? ಸೊ ಇಲ್ಲಿ ನೋಡಿ, ಪ್ರಿನ್ಸಸ್ ಕಟ್ ಶೇಪ್ ಇರೋ ಕಡೆ ನಮಗೆ ಸ್ಟಿಚ್ ಮಾಡ್ಲಿಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಅಂದ್ರೆ ಎರಡು ಪ್ರಿನ್ಸಸ್ ಕಟ್ ಶೇಪ್ ಇರೋ ಪ್ಯಾಟರ್ನ್ಸ್ ಇರುತ್ತಲ್ಲ, ಅದನ್ನ ಎರಡು ಹೊಲಿಲಿಕ್ಕೆ ನಮಗೆ ಸ್ಟಿಚಿಂಗ್ ಅಲೋಯನ್ಸ್ ಬೇಕು. ಯಾಕಂದ್ರೆ ನಾವು ಅದು ಪೇಪರ್ ನಲ್ಲಿ ತಗೊಂಡಿರಲ್ಲ, ಅದಕ್ಕೋಸ್ಕರ. ಓಕೆನಾ? ಸೊ ಇದು ಇನ್ನೊಂದು ಪೇಪರ್ ಪ್ಯಾಟರ್ನ್ ಪ್ರಿನ್ಸಸ್ ಕಟ್ದು. ಅಂದ್ರೆ ನಮ್ಗೆ ಹುಕ್ ಪಟ್ಟಿ ಐ ಪಟ್ಟಿ ಬರುತ್ತಲ್ಲ, ಆ ಸೈಡ್ ನ ಪ್ಯಾಟರ್ನ್ ಇದು. ಸೊ ಅದನ್ನು ಬಟ್ಟೆ ಮೇಲೆ ಇಟ್ಬಿಟ್ಟು ನೋಡಿ, ಅಂದ್ರೆ ಲೇ ಮಾಡಿ ನೋಡಿ ಎಲ್ಲಿಟ್ರೆ ನನಗೆ ಫಿಟ್ ಆಗತ್ತೆ ಕ್ಲೀನ್ ಆಗಿ ಅಂತ ಹೇಳಿ. ಓಕೆನಾ? ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಅಲ್ಲಿ ನಾವು ಈಗ ನೋಡಿ, ನಾನು ನೆಕ್ ಶೇಪ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ದೆನ್ ಶೋಲ್ಡರ್ ಸ್ಲೋಪ್, ಇದು ನನ್ನ ಆರ್ಮ್ ಹೋಲ್ ಶೇಪ್. ಓಕೆ, ಅಂಡ್ ದೆನ್ ಪ್ರಿನ್ಸಸ್ ಕಟ್ ಶೇಪ್, ಇಲ್ಲಿ ನೀಟಾಗಿ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ದೆನ್ ಆಲ್ಸೋ ಮಾರ್ಕ್ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ನ. ಓಕೆ, ಈ ಕಡೆ ಸೈಡ್ ನಮ್ದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ, ಅಂದ್ರೆ ಹುಕ್ ಪಟ್ಟಿ ಐ ಪಟ್ಟಿ. ಅಲ್ಲೂ ಕೂಡ ನಾವು ಹೊಲಿಲಿಕ್ಕೋಸ್ಕರ ಎರಡು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಲಿಕ್ಕೆ ನಮಗೆ 1/2 ಇಂಚ್ ಬೇಕು. ಓಕೆ ನೋಡಿ, ನಾನಿಲ್ಲಿ 1/2 ಇಂಚ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಸೊ ನಿಮ್ ಕನ್ವಿನಿಯಂಟ್, ನಿಮ್ಗೆ ಹೇಗೆ ಈಸಿ ಆಗತ್ತೆ, ಯಾವ ಪ್ಯಾಟರ್ನ್ ಫಸ್ಟ್ ಕಟ್ ಮಾಡಬೇಕು ಅಂತ ಅನ್ಸುತ್ತೆ ಅದನ್ನ ನೀಟಾಗಿ ಎಕ್ಸಾಕ್ಟ್ ಆಗಿ ಕಟ್ ಮಾಡಿ. ಲೈನಿಂಗ್ ನಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಎಕ್ಸ್ಟ್ರಾ. ಓಕೆನಾ ಫ್ರೆಂಡ್ಸ್? ಲೈನಿಂಗ್ ಬಟ್ಟೆನಲ್ಲಿ ಎಕ್ಸ್ಟ್ರಾ ತಗೊಳ್ಳೋದು ಬೇಡ. ಮೇನ್ ಮೆಟೀರಿಯಲ್ ಏನಾದ್ರು ಇಫ್ ಇಟ್ ಇಸ್ ಏನೋ ಜಾರ ಬಟ್ಟೆ ಆಗಿದ್ರೆ, ಸ್ಲಿಪರಿ ಫ್ಯಾಬ್ರಿಕ್ಸ್ ಅಂತ ಹೇಳ್ತೀವಿ, ಅಂತ ಬಟ್ಟೆ ಇದ್ರೆ ಅದ್ರಲ್ಲಿ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಯು ಟೇಕ್ ಎಕ್ಸ್ಟ್ರಾ. ಆಯ್ತಾ? ಮೇನ್ ಮೆಟೀರಿಯಲ್ ನಲ್ಲಿ ಎಕ್ಸ್ಟ್ರಾ ತಗೊಳ್ಳಿ. ಲೈನಿಂಗ್ ಮಾತ್ರ ಎಕ್ಸಾಕ್ಟ್ ಆಗಿರ್ಬೇಕು ನಮಗೆ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ತಗೊಳ್ಳೋದು ಬೇಡ. ಓಕೆನಾ ಫ್ರೆಂಡ್ಸ್? ನಾನು ಯಾವಾಗ್ಲೂ ಹೇಳ್ತೀನಿ, ಏನು ಕಟ್ ಮಾಡ್ಬೇಕಾದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡು ಬಟ್ಟೆ ಮೇಲೆ ಇರ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಸಿಸರ್ ನಲ್ಲಿ ಕಟ್ ಮಾಡ್ತೀರಾ. ಇಲ್ಲಿ ನೋಡಿ, ಇದು ಪ್ರಿನ್ಸಸ್ ಕಟ್ ಶೇಪ್. ನಾನು ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ಲಿಲ್ಲ, ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಆ ಪೋರ್ಷನ್ ಅಲ್ಲೂ ಮಾಡಿದ್ದೆ ಅಲ್ವಾ, ಸೊ ಇದ್ರಲ್ಲೂ ನಮ್ಗೆ 1/2 ಇಂಚ್ ಬೇಕು ಹೊಲಿಲಿಕ್ಕೋಸ್ಕರ. ಸೊ ಇದ್ರಲ್ಲೂ ಕೂಡ 1/2 ಇಂಚು ಮರೀದೆ ತಗೊಳ್ಳಿ. ಓಕೆ, ಸೊ ನೀಟಾಗಿ ಈ ತರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನೋಡಿ, ಇದು ನಮ್ಮ ಬಸ್ಟ್ ಪಾಯಿಂಟ್ ಅಂದ್ರೆ ಅಪೆಕ್ಸ್ ಪಾಯಿಂಟ್. ಅಲ್ಲಿ ಒಂದು ನಾಚ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಎರಡು ಪ್ರಿನ್ಸಸ್ ಕಟ್ ಶೇಪ್ ಅಲ್ಲೂ ಮಾಡ್ಕೋಬೇಕು, ಸೊ ದಟ್ ನಮಗೆ ಹೊಲಿಬೇಕಾದ್ರೆ ಈಸಿ. ಅದು ಆ ಎರಡು ಪಾಯಿಂಟ್ ನ ನಾವು ಮ್ಯಾಚ್ ಮಾಡಬೇಕು ಹೊಲಿದಾಗ, ಸೊ ದಟ್ ವಿಲ್ ಗೆಟ್ ಅ ಪರ್ಫೆಕ್ಟ್ ಫಿಟ್ಟಿಂಗ್ ಸಿಗತ್ತೆ. ನೋಡಿ, ನಾನು ಇದು ಎಲ್ಲಾ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ, ಅಲಾಂಗ್ ವಿತ್ ದ ಬ್ಯಾಕ್ ಪಾರ್ಟ್ ಇಂದು. ಓಕೆ, ಸೊ ಪ್ರಿನ್ಸಸ್ ಕಟ್ ಇಂದು ನೋಡಿ 2 ಪೀಸ್ ಇದೆ. ಈ ಕಡೆ ಸೈಡ್ ಫೋಲ್ಡಿಂಗ್ ಇದೆ, ನಾವು ಪಟ್ಟಿ ಐ ಪಟ್ಟಿ ಹಾಕೋ ಕಡೆ, ಅದನ್ನ ನಾನು ನಂತರ ಕಟ್ ಮಾಡ್ಕೋತೀನಿ. ಇದು ನಂದು ಮೇನ್ ಬಟ್ಟೆ. ಓಕೆ, ಸೊ ಮೇನ್ ಮೆಟೀರಿಯಲ್ ಅಲ್ಲಿ ನೋಡಿ, ನಾನು ಇಟ್ಕೊಂಡು ಕ್ಲೀನ್ ಆಗಿ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ ನಾನು ಕಟ್ ಮಾಡಿದ್ದೀನಿ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಇಲ್ಲಿ ಜಾಯಿಂಟ್ ಇತ್ತು ಲೈನಿಂಗ್ ಅಲ್ಲಿ, ಇಲ್ಲಿ ನಾನು ಕಟ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಏನೇನ್ ತಕೊಂಡಿದ್ದೆ ಅದನ್ನ ಫಸ್ಟೇ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡಾಗ ಎಕ್ಸಾಕ್ಟ್ ಆಗಿ ಈಗ ಮೇನ್ ಮೆಟೀರಿಯಲ್ ಮತ್ತೆ ಲೈನಿಂಗ್ ಮೆಟೀರಿಯಲ್ ನ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಬಿಟ್ಟು ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ತುದಿಗೆ 1/4 ಇಂಚ್ ದೂರದಲ್ಲಿ ಎಡ್ಜಿಂದ, ಫ್ಯಾಬ್ರಿಕ್ ತುದಿಯಿಂದ 1/4 ಇಂಚ್ ದೂರದಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಅಂದ್ರೆ ಎರಡು ಲೈನಿಂಗ್ ಮತ್ತೆ ಮೇನ್ ಮೆಟೀರಿಯಲ್ ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ? ಹೀಗೆ ಇದೇ ತರ ಎಲ್ಲ ಎರಡೂ ಪೀಸನ್ನು ಜಾಯಿಂಟ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಎಲ್ಲ ಅಟ್ಯಾಚ್ ಮಾಡಿದ್ದೀನಿ, ಅದು ಕೂಡ ಆಮೇಲೆ ಹೊಲ್ದಿ ರೆಡಿ ಮಾಡ್ಕೋತೀನಿ. ಓಕೆನಾ?
ನೋಡಿ ಫ್ರೆಂಡ್ಸ್, ಇವಾಗ ಎರಡು ಪ್ರಿನ್ಸಸ್ ಕಟ್ ಪಾರ್ಟ್ ನ ಜಾಯಿಂಟ್ ಮಾಡ್ಬೇಕಂದ್ರೆ ಎರಡು ಹೊಲಿಬೇಕು. ಹೇಗಪ್ಪ ಅಂದ್ರೆ ಫಸ್ಟ್ ನಾವು ಬಸ್ಟ್ ಪಾಯಿಂಟ್ ಏನಿದೆ ಎರಡರದ್ದು ಮ್ಯಾಚ್ ಮಾಡೋಣ. ಹೀಗೆ ನೀವು ಒಂದು ಗುಂಪಿನ ಹಾಕೊಳ್ಳಿ ಫ್ರೆಂಡ್ಸ್. ಇಫ್ ಯು ಆರ್ ಎ ಬಿಗಿನರ್ ಮೀನ್ಸ್ ಫಸ್ಟ್ ಟೈಮ್ ಹೊಲಿತಿದ್ದೀರಾ ಪ್ರಿನ್ಸಸ್ ಕಟ್ಟು ಅಂದ್ರೆ ಮೈ ಸಜೆಷನ್ ಒಂದು ಗುಂಪಿನ ಹಾಕೊಂಬಿಡಿ. ಓಕೆ, ಅಂಡ್ ದೆನ್ ಸ್ಟಾರ್ಟ್ ಸ್ಟಿಚಿಂಗ್. ನಮ್ದು ಮಾರ್ಕಿಂಗ್ ಇರುತ್ತಲ್ವಾ, 1/2 ಇಂಚ್ಗೆ ಅಂತ ನಾವು ತಗೊಂಡಿರ್ತೀವಿ ನೋಡಿ, ಲೈನ್ ಡ್ರಾ ಮಾಡ್ಕೊಂಡಿರ್ತೀವಲ್ವಾ, ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಲ್ವಾ ಹೊಲಿಲಿಕ್ಕೆ, ಆ ಎರಡನ್ನೂ ಸೇರಿಸ್ಕೊಂಡು ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಕಂಕ್ಲಿನ್ ಶೇಪ್ ಎಲ್ಲಿರುತ್ತೆ ಅಲ್ಲಿಂದ ಸ್ಟಿಚ್ ಮಾಡಿ. ಓಕೆ, ಅವಾಗ ನಿಮ್ಗೆ ಏರುಪೇರು ಏನು ಬರೋದಿಲ್ಲ. ಓಕೆ, ಬಿಗಿನರ್ಸ್ ಆದ್ರೆ ಹಾಗೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡಿ, ನಾನು ಆ ಲೈನ್ ಮೇಲೆ ನಾನು ಏನ್ ಎಕ್ಸ್ಟ್ರಾ ತಗೊಂಡಿದ್ದೆ ಅಲ್ವಾ, 1/2 ಇಂಚು ಅರ್ಧ ಇಂಚುನ ಅದ್ರ ಮೇಲೆ ಇಟ್ಕೊಂಡು ನಾನು ನಿಮ್ಗಳಿಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಹೊಲಿತಾ ನಾವ್ ಏನಪ್ಪಾ ಮಾಡ್ಬೇಕು ಅಂದ್ರೆ ನಮ್ಮ ಅಪೆಕ್ಸ್ ಪಾಯಿಂಟ್, ಬಸ್ಟ್ ಪಾಯಿಂಟ್ ನ ಮ್ಯಾಚ್ ಮಾಡ್ಬೇಕು. ಎರಡೂ ಹೊಲ್ದಾಗ ನಮಗೆ ಕರೆಕ್ಟ್ ಆಗಿ ಅದೇ ಪಾಯಿಂಟಿಗೆ ಬರೋ ತರ ನೋಡ್ಕೊಂಡಾಗ ನಮಗೆ ಫಿಟ್ಟಿಂಗು ಮತ್ತೆ ಕಪ್ ಶೇಪು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ನಾನು ಹೊಲಿತಾ ಇದ್ದೀನಿ, ಈಗ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿ. ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಕಪ್ ಶೇಪ್ಸು ನೀಟಾಗಿ ಕಾಣುತ್ತೆ ಹೊಲ್ದಾದ್ಮೇಲೆ ಅಂತ ಹೇಳಿ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಎರಡೋದು ಮ್ಯಾಚ್ ಆಗಿದೆ ಅಪೆಕ್ಸ್ ಪಾಯಿಂಟ್. ಓಕೆ, ನಾಚ್ ಮಾಡಿರ್ತೀವಲ್ಲ ಆ ಪೋರ್ಷನ್ ನಾ ಹೇಳ್ತಾ ಇರೋದು. ಸಿ ಆ ನಂತರ ನಿಮ್ಮಲ್ಲಿ ಓವರ್ಲಾಕ್ ಇದ್ರೆ ಅದನ್ನ ಓವರ್ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಓವರ್ಲಾಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಕಪ್ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್. ಹಾಕೊಂಡಾಗ ನಮ್ಗೆ ನೀಟಾಗಿ ಬಸ್ಟ್ ಶೇಪ್ ನೀಟಾಗಿ ಕಾಣುತ್ತೆ. ಇಸಂಟ್ ಇಟ್ ನೈಸ್ ಫ್ರೆಂಡ್ಸ್? ನೋಡಿ, ಕರೆಕ್ಟಾಗಿ ಬಂದಿದೆ, ಎಲ್ಲೂ ನಮ್ಗೆ ಏರುಪೇರು ಆಗಿಲ್ಲ, ಮೇಲೆ ಕೆಳಗಡೆ ಬಂದಿಲ್ಲ. ಓಕೆನಾ? ಹೀಗೆ ಆದ್ಮೇಲೆ ಏನ್ ಮಾಡಿ, ಮೇಲ್ಗಡೆ ಒಂದು ಎಡ್ಜ್ ಸ್ಟಿಚ್ ಹಾಕಿ, ಸೊ ದಟ್ ನಿಮಗೆ ಅದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡಿ ಇಲ್ಲಿ ಈ ತರ ಎರಡು ಬಟ್ಟೆ ಸ್ವಲ್ಪ ಹಿಂಗೆ ಅಗ್ಲಿಸ್ಕೋತ ನೀವು ಮೇಲ್ಗಡೆ ಒಂದು ಎಡ್ಜ್ ಸ್ಟಿಚ್ ಅಂತ ಹೇಳ್ತೀವಿ, ಅದನ್ನ ಹಾಕೊಳ್ಳಿ ಓವರ್ಲಾಕ್ ಮಾಡಿದ್ಮೇಲೆ. ಓಕೆ, ಇದ್ರೆ ಓವರ್ಲಾಕ್ ಮಾಡಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಈ ತರ ಎಡ್ಜ್ ಸ್ಟಿಚ್ ಹಾಕಿದ್ರೆ ಏನ್ ತೊಂದರೆ ಆಗಲ್ಲ. ಓಕೆನಾ? ಒಂದು ಸೈಡ್ ಇಂದು ನಂದು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಕಪ್ ಹಾಕ್ದಾಗೆ ಇದೆ, ಬ್ರೆಸ್ಟ್ ಕ್ಯಾಪ್ ಹಾಕ್ದಾಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಈ ತರನೇ ನಾನು ಇನ್ನೊಂದು ಲೆಫ್ಟ್ ಸೈಡ್ ಇಂದನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆನಾ? ನೋಡಿ, ಇಲ್ಲಿ ಎರಡದು ರೆಡಿ ಆಗಿದೆ ಸ್ಟಿಚ್ ಮಾಡಿ. ಈಗ ನೆಕ್ಸ್ಟ್ ಏನಪ್ಪಾ ಮಾಡೋದು ಫಸ್ಟ್ ಕೆಲಸ ನಾವು ಅಂತ ಹೇಳಿದ್ರೆ, ಉಕ್ ಪಟ್ಟಿ ಮತ್ತೆ ಐ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಎರಡರದ್ದು ಉದ್ದ ಎಷ್ಟಿದೆ ಚೆಕ್ ಮಾಡಿ. ಆಬ್ವಿಯಸ್ಲಿ ಎರಡರದ್ದು ಸೇಮ್ ಇರುತ್ತೆ, ಹೌದಾ? ಸೊ ಮೆಜರ್ ಮಾಡಿ. ನನಗಿಲ್ಲಿ 12.5 ಬರ್ತಾ ಇದೆ. ಸೊ 12.5 ಸೊ ಅದಕ್ಕೆ ನಾನು 2 ಪೀಸ್ ತಗೋಬೇಕು. ಒಂದ್ರದ್ದು 1.5 ತಗೊಳ್ತೀನಿ, ಅಂದ್ರೆ ಫೋಲ್ಡಿಂಗ್ ಅಲ್ಲಿ 1.5. ಇನ್ನೊಂದ್ರದ್ದು ನೋಡಿ ಸಿಂಗಲ್ ಮೇನ್ ಮೆಟೀರಿಯಲ್ ಒಂದು ಲೈನಿಂಗ್ ಕ್ಲಾತ್ ತಗೋತಾ ಇದೀನಿ. ಲೈನಿಂಗ್ ಕ್ಲಾತ್ ನೋಡಿ, ನಾನು ಇಲ್ಲೊಂದು ಅಪ್ರಾಕ್ಸಿಮೇಟ್ ನನ್ಗೆ 15-16 ಏನೋ ಇದೆ. ನಂಗೆ ಬೇಕಿರೋದು ಎಷ್ಟು, 12.5 ಇತ್ತದು. 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಬೇಕು. ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಒಂದ್ ಸೈಡಿಗೆ ನಾನು ಸಿಂಗಲ್ ಪಟ್ಟಿ ಹಾಕ್ತೀನಿ. ಸಿಂಗಲ್ ಪಟ್ಟಿ ಹಾಕೋ ಕಡೆಗೆ ಅಂದ್ರೆ ಹುಕ್ ಪಟ್ಟಿ ಅಂತ ಹೇಳ್ತೀವಲ್ಲ, ಹುಕ್ ಹೊಲಿತೀವಲ್ಲ, ಅಲ್ಲಿಗೆ ನಾವು ಲೈನಿಂಗ್ ಕ್ಲಾತ್ ತಗೊಳ್ಳೋಣ. ಹೇಗೆ ಹೊಲಿಬೇಕು ನೋಡ್ಕೊಳ್ಳಿ. ಫಸ್ಟ್ ಮೇಲ್ ಇಟ್ಕೋಬೇಕು ಅದನ್ನ, ಅಂದ್ರೆ ಬಟ್ಟೆ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡೆ ಒಂದು ಅರ್ಧ ಇಂಚು, ನಾವ್ ಎಷ್ಟು ತಗೊಂಡಿದ್ವಿ ಹೊಲಿಲಿಕ್ಕೆ, ಅರ್ಧ ಇಂಚ್ ಅಲ್ವಾ? ಸೊ 1/2 ಇಂಚ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹೊಲಿಗೆ ಹಾಕೊಂಬಿಡಿ. ಓಕೆ, ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಓಕೆ, ನೋಡಿ, ಇಲ್ಲಿ ಅರ್ಧ ಇಂಚ್ ದೂರದಲ್ಲಿ ನಾನು ಒಂದು ಹೊಲಿಗೆ ಹಾಕಿದ್ದೀನಿ. ಆ ನಂತರ ನಾವು ಇದನ್ನ ಟರ್ನಿಂಗ್ ಸ್ಟಿಚ್ ಅಂತ ಹೇಳ್ತೀನಿ. ನಾನು ತೋರಿಸ್ತಾ ಇದ್ದೀನಲ್ವಾ, ಬೆರಳಲ್ಲಿ ಇಟ್ಕೊಂಡೆ ನೋಡಿ, ಬಟ್ಟೆನ ಹೀಗೆ ಫೋಲ್ಡ್ ಮಾಡಿ, ಓಕೆ, ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಒಬ್ರಲ್ಲಿ. ಓಕೆನಾ? ಆ ನಂತರ ಟರ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಅದು ಹಾಕಿದಾಗ ಬಟ್ಟೆ ಈಸಿಯಾಗಿ ಟರ್ನ್ ಆಗುತ್ತೆ ನಮಗೆ. ಓಕೆ, ಸೊ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ, ನಾನು ಟರ್ನಿಂಗ್ ಸ್ಟಿಚ್ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಟರ್ನಿಂಗ್ ಸ್ಟಿಚ್ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಬಟ್ಟೆನ ನಾವು ಟರ್ನ್ ಮಾಡ್ಬೇಕು ಹಿಂಗ್ ಒಳಗಡೆಗೆ. ಓಕೆ, ಬಟ್ಟೆ ಟರ್ನ್ ಮಾಡಿದ್ಮೇಲೆ ಮತ್ತೊಂದು ಹೊಲಿಗೆ ಹಾಕೊಳ್ಳಿ. ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ? ಓಕೆ, ಸೊ ಹೀಗೆ ಟರ್ನ್ ಮಾಡ್ಬಿಟ್ಟು ಈ ಕಡೆ ಸೈಡ್ ಒಳಗಡೆ ಬಂದು ಹೊಲಿಗೆ ಹಾಕಿದ್ವಿ ಅಂದ್ರೆ ನಮ್ದು ಹುಕ್ ಪಟ್ಟಿ ರೆಡಿ ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್? ನಾವು ಮೇಲೆ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ವಿ, ಹೌದಾ? ಸೊ ಅದನ್ನ ನಮ್ಮ ನೆಕ್ ಶೇಪ್ ಹೇಗಿದೆ ಅದಕ್ಕೆ ಆಸ್ ಪರ್ ಅವರ್ ನೆಕ್ ಶೇಪ್ ಜಸ್ಟ್ ಕಟ್ ಮಾಡ್ಬೇಡಿ ಅದನ್ನ. ಓಕೆನಾ? ಸೊ ಈಗ ನಮ್ದು ಹುಕ್ ಪಟ್ಟಿ ಹೊಲ್ದಿ ರೆಡಿ ಆಗಿದೆ. ಓಕೆನಾ? ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಕೆಳಗಡೆನೂ ಸ್ವಲ್ಪ ಎಕ್ಸ್ಟ್ರಾ ಇದೆ ನಾನು. ಸೊ ಬಾಟಮ್ ಲೈನಿಗೆ
ಎಕ್ಸಾಕ್ಟ್ ಆಗಿ ಅದನ್ನ ಮ್ಯಾಚ್ ಮಾಡಿ, ಎಕ್ಸ್ಟ್ರಾ ಇತ್ತು ಅಂದ್ರೆ ಟ್ರಿಮ್ ಮಾಡಿ ತೆಗ್ಬಿಡಿ. ನೋಡಿ ನೀಟಾಗಿ ಬಂದಿದೆ. ಓಕೆ, ಹುಕ್ ಪಟ್ಟಿಗೆ ಯಾವಾಗಲೂ ನಾವು ಲೈನಿಂಗ್ ಬಟ್ಟೆನೆ ಹಾಕೋಣ. ಸೊ ಇವಾಗ ಐ ಹಾಕ್ತಿವಲ್ಲ ಅಲ್ಲಿಗೆ ಎರಡು ತರ ಮೆಥಡ್ ಅಲ್ಲಿ ಹೊಲಿಬಹುದು. ನಾನು ಒಂದು ಈಸಿ ಮೆಥಡ್ ನಿಮ್ಗಳಿಗೆ ಹೇಳ್ತಾ ಇದ್ದೀನಿ ಬಿಗಿನರ್ಸಿಗೆ. ಹೊಲಿಯೋದು ಹೇಗಪ್ಪ ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ರಾಂಗ್ ಸೈಡ್ ಇಂದ ಅಂದ್ರೆ ಹಿಂದೆಯಿಂದ ಮುಂದಕ್ಕೆ ಬರ್ಬೇಕು ಹೊಲಿಯೋದಿದು. ಓಕೆ, ಇಲ್ಲೂ ಅಷ್ಟೇನೆ ನಾನು ನೆಕ್ ಸೈಡ್ ಹತ್ರ ಎಕ್ಸ್ಟ್ರಾ ಬಟ್ಟೆ ತಗೋತೀನಿ, ಅಂದ್ರೆ ಮೇಲ್ಗಡೆಗೆ ಎಕ್ಸ್ಟ್ರಾ ಇರ್ಲಿ. ಸೊ ಇಲ್ಲೂ ಕೂಡ ಅರ್ಧ ಇಂಚ್ ತಗೊಂಡಿದ್ವಿ ಹೌದಾ ಹೊಲಿಲಿಕ್ಕೆ, ಅದೇ ಇಲ್ಲೂ 1/2 ಇಂಚ್ ಡಿಸ್ಟೆನ್ಸ್ ಅಲ್ಲೇನೆ ಹೊಲ್ಕೊಳ್ಳೋಣ. ಓಕೆನಾ, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಿದ್ದೀನಿ ಅರ್ಧ ಇಂಚ್ ದೂರದಲ್ಲಿ. ಈಗೇನ್ ಮಾಡಿ ಕೈಯಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಬಿಟ್ಟು ಬಟ್ಟೆನ ಟರ್ನ್ ಮಾಡಿ. ಓಕೆ, ನಮ್ ಸೀದಾ ಸೈಡಿಗೆ. ಸೊ ಈ ಎಡ್ಜ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಇಲ್ಲಿ 1/2 ಇಂಚ್ ಅಥವಾ 1/4 ಇಂಚ್ ಅಷ್ಟು ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಡಬಲ್ ಪಟ್ಟಿ ಹೊಲಿಯೋ ಮೆಥಡ್ ನೋಡಿ ಫ್ರೆಂಡ್ಸ್, ಈಸಿಯಾಗಿ. ಓಕೆ, ನಾನು ಅರ್ಥ ಆಗ್ಲಿ ಅಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಓಕೆ, ಫಸ್ಟ್ 1/4 ಇಂಚ್ ಫೋಲ್ಡ್ ಮಾಡಿ ಅಂಡ್ ದೆನ್ ಫೋಲ್ಡ್ ಎಕ್ಸಾಕ್ಟ್ ನಾವು ಏನ್ ಹೊಲಿಗೆ ಹಾಕಿದ್ವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ನಾನು ಐರನ್ ಕೂಡ ಮಾಡಿದ್ದೀನಿ ನೀಟಾಗೆ. ಓಕೆ, ಫಸ್ಟ್ 1/4 ಇಂಚ್ ಫೋಲ್ಡ್ ಮಾಡಿ ಐರನ್ ಮಾಡಿದ್ದೀನಿ ಅಂಡ್ ದೆನ್ ಅದನ್ನ ನಾವು ಹೊಲ್ದಿದ್ವಲ್ಲ ಆ ಲೈನಿಗೆ ಬಟ್ಟೆ ಎಷ್ಟಿದೆ ಅಷ್ಟನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಮಾಡ್ಬಿಟ್ಟು ಬಿಗಿನರ್ಸ್ ಆದ್ರೆ ನೀವ್ ಏನ್ ಮಾಡಿ ಗೊತ್ತಾ, ಪಿನ್ ಹಾಕೊಂಬೇಡಿ, ಬೆಟರ್ ನನ್ನ ಸಜೆಷನ್. ಸೊ ಹೀಗೆ ಫೋಲ್ಡ್ ಮಾಡ್ಕೊಂಡು ತುದಿನಲ್ಲಿ ಒಂದು ಹೊಲಿಗೆ ಹಾಕಿ. ಈಗ ಕಾಣಿಸ್ತಾ ಇದೆಯಾ? ಸೊ ಆ 1 ಇಂಚ್ ಏನಿದೆ ಅದು ಎಕ್ಸ್ಟ್ರಾ ಮುಂದೆ ಬರುತ್ತೆ, ಅಂದ್ರೆ ಎಕ್ಸ್ಟೆಂಡ್ ಆಗಿರುತ್ತೆ. ಅದು ಎಕ್ಸ್ಟ್ರಾ ನಮ್ಗೆ ಅಂದ್ರೆ ಐ ಪಟ್ಟಿ, ಅದು ನಾವು ಐ ಹೊಲಿತೀವಲ್ಲ ಅದು ಈ ಪೋರ್ಷನ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆನಾ, ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ ಕಂಪ್ಲೀಟ್ ಆಗಿದೆ. ಒಂದು ಸ್ಟಿಚ್ ಹಾಕದ ನಂತರ ಅದ್ರ ಪಕ್ಕದಲ್ಲಿ ಒಂದು ಪ್ಯಾರಲಲ್ ಸ್ಟಿಚ್ ಹಾಕಿ, ಅಂದ್ರೆ 1/4 ಇಂಚ್ ದೂರದಲ್ಲಿ ಮತ್ತೊಂದು ಹೊಲಿಗೆ ಹಾಕಿ, ಅದೇ ಹೊಲಿಗೆ ನೇರಕ್ಕೆ ಇನ್ನೊಂದು ಹೊಲಿಗೆ ಹಾಕಿ. ಯಾಕಪ್ಪ ಹಾಕ್ಬೇಕು, ಯಾಕೆ ಅಂತ ಹೇಳಿದ್ರೆ ಈ ಸ್ಟಿಚ್ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ, 2 ಲೈನ್ ಕಾಣಿಸ್ತಿದೆಲ್ಲ, ಆ ಲೈನ್ ಅಲ್ಲೇ ನಾವು ಐ ಹೊಲಿಯೋದು. ಆಯ್ತಾ, ಕಾಜಾ ಅಂತ ಏನ್ ಹೇಳ್ತೀವಲ್ಲ ಅದನ್ನು ಹೊಲಿಯೋದಿಲ್ಲಪ್ಪ ಅಂತ ಹೇಳಿದ್ರೆ ಆ 2 ಲೈನ್ ಹೊಲ್ದಿದೀವಲ್ವ ನಾವು, ಅಲ್ಲಿ ನಮ್ಮ ಐ ಬರ್ಬೇಕು. ಆಯ್ತಾ, ಓಕೆ. ಸೊ ಈಗ ನೋಡಿ ಎಕ್ಸ್ಟ್ರಾ ಏನಿದೆ ನಾನು ನೆಕ್ ಶೇಪಿಗೆ ಕರೆಕ್ಟ್ ಆಗಿ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡಿ ತಕೋತಾ ಇದ್ದೀನಿ. ಸೊ ನಮ್ದು ಇವಾಗೇನೋ ಐ ಪಟ್ಟಿನೂ ರೆಡಿ ಆಯ್ತು ಅಂಡ್ ದೆನ್ ಹುಕ್ ಪಟ್ಟಿನೂ ರೆಡಿ ಆಯ್ತು, ಎರಡರದ್ದು. ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದೇ ಯು ಕ್ಯಾನ್ ಸ್ಟಿಚ್ ಬಾಟಮ್ ಫೋಲ್ಡಿಂಗ್ ಹೊಲಿಬಹುದು, ಆಯ್ತಾ, ಅಥವಾ ನೆಕ್ ಫಿನಿಶಿಂಗ್ ಮಾಡ್ಕೋಬಹುದು. ಇಟ್ಸ್ ಡಿಪೆಂಡ್ಸ್ ಆನ್ ಯು ಫ್ರೆಂಡ್ಸ್. ನಾನಿಲ್ಲಿ ಬಾಟಮ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್. ಅದಕ್ಕಿಂತ ಮುಂಚೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡರದ್ದು ಸೈಡ್ಸ್ ಶೇಪ್ ನೋಡ್ಕೊಳ್ಳಿ ನೀವೇ. ನೋಡಿ, ಬ್ಯಾಕ್ ಪಾರ್ಟಿಗಿಂತ ನಂದು ಫ್ರಂಟ್ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಬರ್ತದೆ, ಇಸಂಟ್ ಇಟ್? ನೋಡಿ, ಅರ್ಧ ಇಂಚ್ ಮಾತ್ರ ಅಷ್ಟೇ ಬರ್ಬೇಕಿರೋದು, ಯಾಕಂದ್ರೆ ಬ್ಯಾಕ್ ಪಾರ್ಟ್ ಆಲ್ರೆಡಿ ರೆಡಿ ಆಗಿದೆ. ಫ್ರಂಟ್ ನನಗೆ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ಇದೆ ಬಾಟಮ್ ಹೊಲಿಲಿಕ್ಕೋಸ್ಕರ. ಓಕೆನಾ, ಸೊ ಆ ಅರ್ಧ ಇಂಚ್ ನಾನು ಏನ್ ಮಾಡ್ತೀನಿ ಇವಾಗ ಫಿನಿಶ್ ಮಾಡ್ಕೋತೀನಿ. ಅದಕ್ಕೆ ನೀವೇನ್ ಮಾಡಿ, ಕೆಳಗಡೆ ಅಗಲ ಎಷ್ಟಿದೆ ನೋಡಿ ಅದು. ಓಕೆ, ಒಂದು ಸೈಡು ನಮ್ದು ಇನ್ನೊಂದು ಸೈಡಿಗಿಂತ ಜಾಸ್ತಿ ಇರುತ್ತೆ. ಈ ಕಡೆ ನೋಡಿ, ಡಬಲ್ ಪಟ್ಟಿ ಹೊಲ್ದಿರೋ ಕಡೆ ನನಗೆ 12 ಬರ್ತಾ ಇದೆ, ವೆರಾಸ್ ಇನ್ನ ಸಿಂಗಲ್ ಪಟ್ಟಿ ಇತ್ತಲ್ಲ ಹುಕ್ ಪಟ್ಟಿ ಕಡೆ ಸ್ವಲ್ಪ ಕಮ್ಮಿ ಬರುತ್ತೆ. ನೀವು ಅಳತೆ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳಿ, ಅಷ್ಟೇ ದೊಡ್ಡದು ನಮ್ಗೆ 2 ಪೀಸು ಬಟ್ಟೆ ಬೇಕಾಗತ್ತೆ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಒಂದು ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ. ಸೊ ನಾನು 3 ಇಂಚ್ ತಗೊಂಡಿದ್ದೀನಿ, ಅಂದ್ರೆ ಫೋಲ್ಡ್ ಮಾಡಿದಾಗ ನನಗೆ ಅದು 1.5 ಬರಬೇಕು. ಓಕೆನಾ ಫ್ರೆಂಡ್ಸ್, ಹೇಗ್ ಹೊಲಿತೀರಿ ನೋಡ್ಕೊಳ್ಳಿ ನಾನು ಹೇಗ್ ಇಟ್ಕೋತಾ ಇದ್ದೀನಿ ಅಂತ. ಹುಕ್ ಪಟ್ಟಿ ಐ ಪಟ್ಟಿ ಇರೋ ಕಡೆಗೆ ನಾವು ಬಟ್ಟೆನ ಸ್ವಲ್ಪ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಹೀಗೆ ಇಟ್ಕೊಳ್ಳಿ. ಅರ್ಧ ಇಂಚಿಗೆ ನಾವು ಹೊಲ್ಕೊಳ್ಳೋಣ. ಕಾಣಿಸ್ತಾ ಇದೆ ನೋಡಿ, 1/2 ಇಂಚಿಗೆ ನಾವು ಹೊಲಿಬೇಕು. ನೋಡಿ ಫ್ರೆಂಡ್ಸ್, ನಾನು ಹುಕ್ ಪಟ್ಟಿ ಐ ಪಟ್ಟಿ ಬರುತ್ತಲ್ಲ ಆ ಕಡೆ ಸೈಡು ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಕೆ, ಕೆಳಗಡೆ ಇವಾಗ ನಾವು ಅರ್ಧ ಇಂಚಿಗೆ ಹೊಲಿಕೋಬೇಕು. ನೋಡಿ, ಇಲ್ಲಿ ನಾನು ಹೊಲ್ದಿದ್ದೀನಿ 1/2 ಇಂಚಿಗೆ. ಓಕೆ, ಈಗ ಹೊಲ್ದಾದ್ಮೇಲೆ ಏನ್ ಮಾಡಿ, ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಟರ್ನಿಂಗ್ ಸ್ಟಿಚ್ ಹಾಕೋಣ. ಓಕೆ, ಅದು ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಬಟ್ಟೆ ಈಸಿಯಾಗಿ ಟರ್ನ್ ಆಗುತ್ತೆ, ಹಿಂದ್ಗಡೆಗೆ ಹೋಗಿ ಟರ್ನ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ದಿಸ್ ಇಸ್ ಕಾಲ್ಡ್ ಟರ್ನಿಂಗ್ ಸ್ಟಿಚ್. ಸೊ ಟರ್ನ್ ಮಾಡಿ ನೋಡಿ, ಇಲ್ಲಿ ಇವಾಗ ಹೊಲ್ದಾದ್ಮೇಲೆ ಬ್ಯಾಕ್ ಸೈಡಿಗೆ ಬಟ್ಟೆನ ಟರ್ನ್ ಮಾಡಿ ಮತ್ತೊಂದು ಹೊಲಿಗೆ ಹಾಕಿದ್ರೆ ನಮ್ದು ಬಾಟಮ್ ಫೋಲ್ಡಿಂಗ್ ನೋಡಿ ಕಂಪ್ಲೀಟ್ ಆಗಿದೆ. ಎಷ್ಟು ನೀಟಾಗಿ ಬಂದಿದೆ, ಕಾಣಿಸ್ತಿದೆ ಅಲ್ವಾ? ಸೊ ಹೀಗೇನೆ ಇನ್ನೊಂದು ಸೈಡ್ ಇದೆಯಲ್ಲ, ಲೆಫ್ಟ್ ಸೈಡ್ ಪಾರ್ಟನು, ಅದು ಕೂಡ ಹೀಗೆ ಹೊಲ್ದಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಂದು ಈ ಕಡೆ ಪೋರ್ಷನ್ ರೆಡಿ ಆಗಿದೆ. ಈಗ ನಾನು ನೆಕ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ನಾನೊಂದು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚಿಂದು ಕ್ರಾಸ್ ಪೀಸ್ ಒಂದು ತಗೊಂಡಿದ್ದೀನಿ ಫಿನಿಶಿಂಗ್ ಕೊಡೋಕ್ಕೋಸ್ಕರ. ಹೀಗೇನ್ ಮಾಡೋಣ, ಕ್ರಾಸ್ ಪೀಸ್ ಎಡ್ಜು ಮತ್ತೆ ಪೈಪಿಂಗ್ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಂದ್ರೆ ಅದು ನಿಮ್ಗೆ ಥ್ರೆಡ್ ಫೀಲ್ ಆಗುತ್ತೆ ನೋಡಿ. ಸಿಂಗಲ್ ಫೂಟಲ್ಲಿ ನಾನು ಹೊಲಿತಾ ಇದ್ದೀನಿ, ಹೀಗೆ ಈ ತರ
ಹೊಲ್ಕೋಬೇಕು. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ನೀಟಾಗಿ ಈ ತರ ಹೊಲ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆ ಅದನ್ನ ಬಟ್ಟೆನ ನಾನು ಕಟ್ ಮಾಡ್ಕೋತೀನಿ. ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ. ಓಕೆ, ಇವಾಗ ಏನ್ ಮಾಡಿ, ಆ ಪೈಪಿಂಗ್ ಇತ್ತಲ್ಲ ಅದನ್ನ ನಿಮ್ ಫ್ಯಾಬ್ರಿಕ್ಕಿಗೆ ಉಲ್ಟಾ ಇಟ್ಕೊಳ್ಳಿ, ಅಂದ್ರೆ ರಾಂಗ್ ಸೈಡಿಗೆ ಹೀಗೆ. ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ. ಸೊ ಹುಕ್ಪಟ್ಟಿ ಐಪಟ್ಟಿ ಇರೋ ಕಡೆಗೆ ನಮ್ಗೊಂದು ಅರ್ಧ ಇಂಚು ಹೊರಗಡೆಗೆ ಬಿಟ್ಕೋಬೇಕು, ಹಾಫ್ ಇಂಚು. ಓಕೆ, ಅರ್ಧ ಇಂಚು ಹೊರಗಡೆ ಬಿಟ್ಕೊಂಡು ಆ ಥ್ರೆಡ್ ನಿಮಗೆ ಫೀಲ್ ಆಗತ್ತೆ ನೋಡಿ, ಪೈಪಿಂಗ್ ದಾರ ಫೀಲ್ ಆಗತ್ತೆ. ಆ ಎಡ್ಜಿಗೆ ಒಂದು ಹೊಲಿಗೆ ಹಾಕಿ, ಅಂದ್ರೆ ಪೈಪಿಂಗ್ ದಾರ ಪಕ್ಕದಲ್ಲೇನೆ ನಮಗೆ ಒಂದು ಹೊಲಿಗೆ ಬರಬೇಕು ಈ ತರ. ಓಕೆನಾ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಹೌದಾ. ಇದನ್ನೇ ಥ್ರೆಡ್ ಪೈಪಿಂಗ್ ಅಂತ ಹೇಳೋದು. ಯಾವ್ದಾದ್ರು ಕಾಂಟ್ರಾಸ್ಟ್ ಕಲರ್ ಹಾಕಿ ನಾವು ಮ್ಯಾಚ್ ಮಾಡ್ಕೋಬಹುದು. ಓಕೆ, ಈಗ ಹೇಗಪ್ಪ ಹೊಲಿತೀರಾ ಅಂತ ಹೇಳಿದ್ರೆ, ನಾವು ಎಕ್ಸ್ಟ್ರಾ ಕ್ರಾಸ್ ಪೀಸ್ ತಗೊಂಡಿದ್ವಿ ಅಲ್ವಾ, ಅದನ್ನ ಹಾಫ್ ಫೋಲ್ಡ್ ಮಾಡಿ ಹೀಗೆ ನೋಡಿ. ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಸ್ವಲ್ಪ ನಾಚ್ ಮಾಡ್ಕೊಳ್ಳೋಣ, ಅಂದ್ರೆ ಹೀಗೆ ಸ್ಲಿಟ್ ಹೀಗೆ ಈ ತರ ಕಟ್ ಮಾಡ್ಕೊಳ್ಳಿ ಹೀಗೆ ಹೀಗೆ. ನೆಕ್ ಶೇಪ್ಸು, ಕರ್ವ್ ಶೇಪ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹೀಗೆ ಕಟ್ ಮಾಡಿ. ಓಕೆ, ಸಿಸರು ಅಥವಾ ಟ್ರಿಮ್ಮರ್ ಇಂದ ಹಿಂಗೆ ಕಟ್ ಮಾಡಿ. ಕಟ್ ಮಾಡೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ಬಟ್ಟೆ ಈಸಿಯಾಗಿ ಟರ್ನ್ ಆಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಏನ್ ಮಾಡೋಣ, ಕ್ರಾಸ್ ಪೀಸ್ನ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡ್ಬಿಟ್ಟು ಪೈಪಿಂಗ್ ಇತ್ತಲ್ಲ ಅದ್ರ ಪಕ್ಕ ಕ್ಲೀನಾಗಿ ಮತ್ತೊಂದು ಹೊಲಿಗೆ ಹಾಕಿ. ನೋಡಿ ಕಾಣಿಸ್ತಾ ಇದೆಯಾ, ಈಗ ನಾನು ಹಾಕ್ತಾ ಇದ್ದೀನಿ ನೋಡಿ. ಅಲ್ಲಿ ಥ್ರೆಡ್ ಪಕ್ಕದಲ್ಲೇ ಬರಬೇಕು ಫ್ರೆಂಡ್ಸ್ ಹೊಲಿಗೆ, ಅವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆ, ನೋಡ್ಕೊಳ್ಳಿ. ಅಲ್ಲಿ ಬಟ್ಟೆ ಫೋಲ್ಡ್ ಮಾಡ್ಕೋಬೇಕು, ಹಾಗೆ ಹೊಲ್ಕೋತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನನ್ ಮುಗೀತು. ಈಗ ಲಾಸ್ಟ್ ಒಂದ್ ಕೆಲಸ ಏನ್ ಮಾಡ್ಬೇಕು ನೋಡಿ, ಎಕ್ಸ್ಟ್ರಾ ತಗೊಂಡಿದ್ವಿ ಹೌದಾ, ಹುಕ್ಪಟ್ಟಿ ಐಪಟ್ಟಿ ಹತ್ರ, ಅದನ್ನ ಫೋಲ್ಡ್ ಮಾಡಿ. ನೋಡಿ ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಹೀಗೆ ಹಾಫ್ ಇಂಚ್ ಇತ್ತಲ್ಲ ಅದನ್ನ ಫೋಲ್ಡ್ ಮಾಡಿ, ಅರ್ಧ ಇಂಚ್ ಬಟ್ಟೆ ಏನಿತ್ತು ಕ್ರಾಸ್ ಪೀಸ್ ಅದನ್ನ ಮಡ್ಚ್ಕೊಳ್ಳಿ ಒಳಗಡೆಗೆ. ಓಕೆ, ಇವಾಗ ಅದನ್ನ ಹೆಮ್ಮಿಂಗ್ ಆದ್ರೂ ಮಾಡ್ಬೋದು, ಅಥವಾ 1/4 ಇಂಚ್ ದೂರದಲ್ಲಿ ಒಂದು ಹೊಲಿಗೆನಾದ್ರೂ ಹಾಕೋಬಹುದು. ನಾನು ಹೊಲಿಗೆನೆ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಪೈಪಿಂಗ್ ಇಂದ ದೂರದಲ್ಲಿ 1/4 ಇಂಚ್ ದೂರದಲ್ಲಿ ಒಂದು ಹೊಲಿಗೆ ಹಾಕಿದ್ವಿ ಅಂದ್ರೆ ನಮ್ದು ಥ್ರೆಡ್ ಪೈಪಿಂಗು ಸಕ್ಕತ್ತಾಗಿ ಬಂದಿರುತ್ತೆ. ನೋಡಿ ನೀವು ಹೇಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು. ಓಕೆ, ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ಹೌದಾ. ನೋಡಿ ನೀಟ್ ಫಿನಿಶಿಂಗ್, ಸಿ ಆನ್ ದ ಬ್ಯಾಕ್ ಸೈಡ್ ಆಲ್ಸೋ. ಓಕೆ, ನಿಮ್ಗೆ ಈ ಹೊಲಿಗೆ ಬೇಡ, ಚೆನ್ನಾಗಿ ಕಾಣಿಸಲ್ಲ ಅಂದ್ರೆ ನೀವು ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಸ್ಟಿಚ್ ಹಾಕಿರೋ ಇಂಟೆನ್ಷನ್ ಏನಂದ್ರೆ ನನಗೆ ಟೈಮ್ ಸೇವ್ ಆಗುತ್ತೆ. ಓಕೆ, ಇದೇನು ಆರ್ಡರ್ ಕೂಡ ಅನ್ಸಲ್ಲ. ನೋಡಿ ಬೋಟ್ ನೆಕ್ ಶೇಪ್ದು ಫೈನ್ ಆಗಿ ಬಂದಿದೆ. ಎರಡೂ ಕಡೆ ಈ ತರ ನಂದು ಸ್ಟಿಚ್ ಮಾಡೋ ಹಾಗಿದೆ. ನೆಕ್ಸ್ಟ್ ನಮ್ದು ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಕ್ ಪಾರ್ಟ್ ಜೊತೆಗೆ ಹೊಲಿಯೋದು. ಸೊ ನಾನು ಅದನ್ನ ಸ್ಲೀವ್ ಪ್ಯಾಟರ್ನ್ ಜೊತೆಗೆ ಇನ್ನೊಂದಿನ ತೋರಿಸ್ತೀನಿ ಫಿನಿಶಿಂಗ್ ಮಾಡೋದು ಹೇಗೆ ಅಂತ. ಐ ಹೋಪ್ ಇವತ್ತು ನಾನು ಹೇಳ್ಕೊಟ್ಟಿರೋದು ಫ್ರಂಟ್ ಪಾರ್ಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.